ಮೊಘಲ್ ಸಾಮ್ರಾಜ್ಯ ಅಂತ ತಕ್ಷಣ ಕಣ್ಮುಂದೆ ಬರೋದೇನು? ತಾಜ್ ಮಹಲ್, ಭವ್ಯವಾದ ಕೋಟೆಗಳು, ಅಪಾರ ಸಂಪತ್ತು ಅಲ್ವಾ? ಆದರೆ ಎಲ್ಲ ಹೊಳಪಿನ ಹಿಂದೆ ರಕ್ತ ಮತ್ತು ಹಸಿವಿನಿಂದ ಕೂಡಿದ ಒಂದು ಕರಾಳ ಸತ್ಯ ಇದೆ. ಅಧಿಕೃತ ಇತಿಹಾಸದ ಪುಟಗಳಲ್ಲಿ ಬಹುಶಃ ಉದ್ದೇಶಪೂರ್ವಕವಾಗಿಯೇ ಮರೆಮಾಚಲಾದ ಸತ್ಯ. 17ನೇ ಶತಮಾನದ ಭಾರತಕ್ಕೆ ಹೋಗೋಣ. ಇಲ್ಲಿ ಒಬ್ಬ ಇಂಗ್ಲಿಷ್ ವ್ಯಾಪಾರಿ ತಾನು ಕಂಡಿದ್ದನ್ನೆಲ್ಲ ದಾಖಲಿಸ್ತಾನೆ. ಅವನ ದಿನಚರಿ ನಾವು ಮೊಘಲ್ ಸಾಮ್ರಾಜ್ಯದ ಬಗ್ಗೆ ಇಟ್ಕೊಂಡಿರುವ ಸುಂದರ ಕಲ್ಪನೆಗಳನ್ನೇ ಅಲುಗಾಡಿಸ್ಬಿಡುತ್ತೆ. ಪೀಟರ್ ಮಂಡಿ ಹೀಗೆ ಬರೆಯುತ್ತಾನೆ, ಇದನ್ನೊಂದು ಸಲ ಕಲ್ಪಿಸಿಕೊಳ್ಳಿ, ಇದು ಕೇವಲ ಒಂದು ವಾಕ್ಯ ಅಲ್ಲ, ಇದು 17ನೇ ಶತಮಾನದ ಭಾರತದ ಕ್ರೂರ ವಾಸ್ತವಕ್ಕೆ ಹಿಡಿದ ಕನ್ನಡಿ. ಈ ಒಂದು ವಿವರ ನಮ್ಮನ್ನು ನೇರವಾಗಿ ಆ ಕಾಲದ ಕತ್ತಲೆಗೆ ಎಳೆದುಕೊಂಡು ಹೋಗುತ್ತೆ. 200ಕ್ಕೂ ಹೆಚ್ಚು. ಏನಿದು ಸಂಖ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಬಕೇವಾರ್ ಅನ್ನೋ ಒಂದೇ ಒಂದು ಪ್ರದೇಶದಲ್ಲಿ ಪೀಟರ್ ಮಂಡಿ ನೋಡಿದ ತಲೆಬುರುಡೆ ಗೋಪುರಗಳ ಅಂದಾಜು ಸಂಖ್ಯೆ. ಒಂದಲ್ಲ, ಎರಡಲ್ಲ, 200ಕ್ಕೂ ಹೆಚ್ಚು ಗೋಪುರಗಳು. ಪ್ರತಿ ಗೋಪುರದಲ್ಲಿ ಸುಮಾರು 30ರಿಂದ 40 ತಲೆಗಳು. ಇದು ಅಂದಿನ ನ್ಯಾಯ ವ್ಯವಸ್ಥೆಯ ಒಂದು ಭಯಾನಕ ಮುಖವಾಗಿತ್ತು. ಈ ತಲೆಬುರುಡೆ ಗೋಪುರಗಳನ್ನು ಮುನರಿ ಅಂತ ಕರೆಯಲಾಗುತ್ತಿತ್ತು. ಇವು ಸುಮ್ಮನೆ ತಲೆಬುರುಡೆಗಳ ರಾಶಿ ಆಗಿರಲಿಲ್ಲ. ಪ್ರತಿಯೊಂದನ್ನು ಇಟ್ಟಿಗೆ ಮತ್ತೆ ಗಾರೆಯಿಂದ ಕಟ್ಟಿದ ಒಂದು ಸ್ತಂಭದ ಹಾಗೆ ನಿರ್ಮಿಸಲಾಗಿತ್ತು. ಅದರಲ್ಲಿ 30-40 ಜನರ ತಲೆಗಳನ್ನು ಗಾರೆ ಹಾಕಿ ಕೂರಿಸಲಾಗುತ್ತಿತ್ತು. ಬಲಿಯಾದವರಲ್ಲಿ ಹೆಚ್ಚಿನವರು ತೆರಿಗೆ ಕಟ್ಟಲು ನಿರಾಕರಿಸಿದ ಬಡ ರೈತರು. ಇದರ ಉದ್ದೇಶ ಒಂದೇ, ನೋಡಿದ ಪ್ರತಿಯೊಬ್ಬರಿಗೂ ಇದೊಂದು ಶಾಶ್ವತ ಎಚ್ಚರಿಕೆಯಾಗಿರಬೇಕು ಅಂತ. ಮಂಡಿ ಇದನ್ನು ತನ್ನ ದಿನಚರಿಯಲ್ಲಿ ಚಿತ್ರಿಸಿದ್ರಿಂದಲೇ ಈ ಭಯಾನಕ ಪದ್ಧತಿಯ ದೃಶ್ಯ ದಾಖಲೆ ಇಂದು ನಮಗೆ ಲಭ್ಯವಿದೆ. ಹಾಗಿದ್ರೆ ಈ ಎಲ್ಲ ಭಯಾನಕ ಘಟನೆಗಳನ್ನು ದಾಖಲಿಸಿದ್ದು ಯಾರು? ಅವರೇ ಪೀಟರ್ ಮಂಡಿ. ಅವರು ಇತಿಹಾಸಕಾರರೇನಲ್ಲ, ಬದಲಿಗೆ ಈಸ್ಟ್ ಇಂಡಿಯಾ ಕಂಪನಿಗಾಗಿ ಕೆಲಸ ಮಾಡ್ತಿದ್ದ ಒಬ್ಬ ಸಾಮಾನ್ಯ ವ್ಯಾಪಾರಿ. ಇದೇ ಕಾರಣಕ್ಕೆ ಅವರ ಬರಹಗಳು ಬಹಳ ಮುಖ್ಯವಾಗುತ್ತವೆ. ಯಾಕೆಂದರೆ ಆ ಸ್ಥಾನದ ಚರಿತ್ರಕಾರರು ಮುಚ್ಚಿ ಹಾಕಿದ ಸತ್ಯಗಳನ್ನು ಇವರು ನಿರ್ಭಯದಿಂದ ಬರೆದಿಟ್ಟಿದ್ದಾರೆ. ಮಂಡಿ ನೋಡಿದ ಕ್ರೌರ್ಯ ಕೇವಲ ಮನುಷ್ಯ ನಿರ್ಮಿತವಾಗಿರಲಿಲ್ಲ. ಅವನು ಪ್ರಯಾಣಿಸುತ್ತಿದ್ದ ನಾಡು ಒಂದು ಭೀಕರ ನೈಸರ್ಗಿಕ ವಿಕೋಪವನ್ನೇ ಎದುರಿಸುತ್ತಿತ್ತು. ಅದುವೇ ಮಹಾ ಬರಗಾಲ. ಮಂಡಿಯ ಪ್ರಯಾಣದ ಟೈಮ್ಲೈನ್ ನೋಡಿದ್ರೆ ಒಂದು ಆಘಾತಕಾಲಿ ಚಿತ್ರಣ ಸಿಗುತ್ತೆ. 1630ರಲ್ಲಿ ಅವನು ಭೀಕರ ಬರಗಾಲದ ನಡುವೆ ಸಾಗುತ್ತಾನೆ. ಕೇವಲ 2 ವರ್ಷಗಳ ನಂತರ ಅದೇ ಪ್ರದೇಶದಲ್ಲಿ ತಲೆಬುರುಡೆ ಗೋಪುರಗಳನ್ನು ನೋಡ್ತಾನೆ. ಇದಾದ ನಂತರ 1633ರಲ್ಲಿ ಆಗ್ರಾದಲ್ಲಿ ತಾಜ್ ಮಹಲ್ ನಿರ್ಮಾಣ ಮತ್ತು ರಾಜಮನೆತನದ ಮದುವೆಗಳ ವೈಭವವನ್ನು ಕಣ್ಣಾರೆ ಕಾಣ್ತಾನೆ. ಅಂದ್ರೆ ಒಂದೇ ಸಮಯದಲ್ಲಿ ಒಂದೇ ಸಾಮ್ರಾಜ್ಯದಲ್ಲಿ ಸ್ವರ್ಗ ಮತ್ತು ನರಕ 2 ಅಕ್ಕಪಕ್ಕದಲ್ಲೇ ಇದ್ದುವು. ಬರಗಾಲದ ಭೀಕರತೆ ಎಷ್ಟಿತ್ತು ಅನ್ನೋದನ್ನ ಮಂಡಿಯ ಮಾತುಗಳೇ ಕಣ್ಣಿಗೆ ಕಟ್ಟುವಂತೆ ಹೇಳುತ್ತವೆ. ಇದು ಕೇವಲ ಸತ್ತವರ ಸಂಖ್ಯೆಯ ಬಗ್ಗೆ ಅಲ್ಲ, ಬದಲಿಗೆ ಆ ವಾತಾವರಣದ ದುರ್ಗಂಧ, ಹತಾಶೆ ಎಲ್ಲವನ್ನೂ ನೇರವಾಗಿ ನಮ್ಮ ಅನುಭವಕ್ಕೆ ತಂದು ನಿಲ್ಲಿಸುತ್ತೆ. ಹಸಿವಿನ ಸಂಕಟ ಯಾವ ಮಟ್ಟಕ್ಕೆ ತಲುಪಿತ್ತಂದ್ರೆ ಮಂಡಿ ತನ್ನ ದಿನಚರಿಯಲ್ಲಿ ನರಭಕ್ಷಣೆಯ ಬಗ್ಗೆಯೂ ಬರೆಯುತ್ತಾನೆ. ಮನುಷ್ಯರ ಮಾಂಸವನ್ನೇ ಮಾರುಕಟ್ಟೆಗಳಲ್ಲಿ ಮಾರಲಾಗುತ್ತಿದೆ ಅನ್ನೋ ವದಂತಿಗಳು ಹಬ್ಬಿದ್ವು. ಇದು ಜನರ ಹತಾಶೆಯ ಆಳವನ್ನು ತೋರಿಸುತ್ತೆ. ಆದರೆ ಇಲ್ಲೊಂದು ನಂಬೋಕೆ ಕಷ್ಟವಾದ ವಿರೋಧಾಭಾಸಿದೆ. ಈ ಸಾವು, ನೋವು, ಬರಗಾಲ, ಅವ್ಯವಸ್ಥೆ ಈ ಎಲ್ಲದರ ನಡುವೆಯೂ ಆ ಕಾಲದ ಅತ್ಯಾಧುನಿಕ ಸಾರಿಗೆ ವ್ಯವಸ್ಥೆಗಳಲ್ಲಿ ಒಂದು ತನ್ನ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡ್ತಿತ್ತು. 14,000. ಇದೇನು ಗೊತ್ತಾ? ಇದು ಮಂಡಿ ನೋಡಿದ ಒಂದೇ ಒಂದು ಬಂಜಾರ ಧಾನ್ಯ ಸಾಗಾಟದ ತಂಡದಲ್ಲಿದ್ದ ಎತ್ತುಗಳ ಸಂಖ್ಯೆ. ಯೋಚನೆ ಮಾಡಿ, ಬರಗಾಲದ ನಡುವೆಯೂ ಇಷ್ಟು ದೊಡ್ಡ ಸಾರಿಗೆ ವ್ಯವಸ್ಥೆ ಸಾಮ್ರಾಜ್ಯದ ಜೀವಾಳವಾಗಿತ್ತು. ಇದೊಂದು ಚಲಿಸುವ ನಗರದಂತಿತ್ತು. ಈ ಬಂಜಾರ ತಂಡಗಳು ಸಾಮ್ರಾಜ್ಯದ ಅದೃಶ್ಯ ಶಕ್ತಿಯಾಗಿದ್ರು. ಅವರು ಕೇವಲ ಸರಕು ಸಾಗಿಸುವರಲ್ಲ, ಬದಲಿಗೆ ತಮ್ಮ ಕುಟುಂಬ, ಧನಕರು, ಪುರೋಹಿತರ ಜೊತೆ ಚಲಿಸುವ ಒಂದು ರಾಷ್ಟ್ರದ ಹಾಗೆ ಇದ್ರು. ಬರಗಾಲದ ನಡುವೆಯೂ ಮೊಘಲ್ ಸೇನೆ ಮತ್ತು ನಗರಗಳಿಗೆ ಆಹಾರ ತಲುಪಿಸ್ತಿದ್ದ ಇವರೇ ಸಾಮ್ರಾಜ್ಯದ ನಿಜವಾದ ಲೈಫ್ಲೈನ್ ಆಗಿದ್ರು. ಬಂಜಾರರ ಜೊತೆಗೆ ಕಹಾರ್ ಅನ್ನೋ ಮತ್ತೊಂದು ವರ್ಗ ಕೂಡ ಇತ್ತು. ಇವರು ತಮ್ಮ ಅದ್ಭುತ ದೈಹಿಕ ಸಾಮರ್ಥ್ಯದಿಂದ ಮಂಡಿಯನ್ನೇ ಬೆರಗುಗೊಳಿಸಿದ್ರು. ಭಾರವಾದ ಪಲ್ಲಕ್ಕಿಗಳನ್ನು ಹೊತ್ಕೊಂಡು ಕುದುರೆಗಳಿಗಿಂತ ವೇಗವಾಗಿ ದಿನಕ್ಕೆ 30 ಮೈಲಿಗಳಷ್ಟು ದೂರ ಕ್ರಮಿಸ್ತಿದ್ರು. ಅವರ ದಕ್ಷತೆ ಸಾಮ್ರಾಜ್ಯದ ಮತ್ತೊಂದು ಆಧಾರ ಸ್ತಂಭವಾಗಿತ್ತು. ಆದರೆ ಈ ವ್ಯವಸ್ಥೆಯಲ್ಲೂ ಒಂದು ಕರಾಳ ಮುಖವಿತ್ತು, ಅದುವೇ ಭ್ರಷ್ಟಾಚಾರ. ಪಾಟ್ನಾದ ರೇಷ್ಮೆ ವ್ಯಾಪಾರದಲ್ಲಿ ಮಂಡಿ ಇದನ್ನೇ ನೋಡಿದ್ದು. ಅಲ್ಲಿನ ಗವರ್ನರ್ ಇಡೀ ರೇಷ್ಮೆ ಉತ್ಪಾದನೆಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದ. ನೇಕಾರರಿಂದ ಕಡಿಮೆ ಬೆಲೆಗೆ ರೇಷ್ಮೆ ಖರೀದಿಸಿ ತನ್ನ ಅಧಿಕಾರಿಗಳ ಮೂಲಕ ವ್ಯಾಪಾರಿಗಳಿಗೆ 25ರಿಂದ 37% ಹೆಚ್ಚಿನ ಬೆಲೆಗೆ ಮಾರ್ತಿದ್ದ. ಪರಿಣಾಮ, ನೇಕಾರರು ಬಡವರಾಗಿಯೇ ಉಳಿದರು.
ಅಧಿಕಾರಿಗಳು ಮಾತ್ರ ಶ್ರೀಮಂತರಾದರು. ಇದೆಲ್ಲವೂ ನಮ್ಮನ್ನು ಒಂದು ಮೂಲಭೂತ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಅದೇ ಅರಮನೆಯೊಳಗಿನ ವೈಭವಕ್ಕೂ ಹೊರಗಿನ ಪ್ರಪಂಚದ ಕ್ರೂರ ವಾಸ್ತವಕ್ಕೂ ಇದ್ದ ಅಜಗಜಾಂತರ ವ್ಯತ್ಯಾಸ. ಇಲ್ಲಿ ನಾವು ಸಾಮ್ರಾಜ್ಯದ 2 ಮುಖಗಳನ್ನು ಸ್ಪಷ್ಟವಾಗಿ ನೋಡ್ಬೋದು. ಅಧಿಕೃತ ದಾಖಲೆಗಳ ಪ್ರಕಾರ ಇದು ದೈವಿಕ ಶಾಂತಿ ಮತ್ತು ಸಮೃದ್ಧಿಯ ನಾಡು. ಆದರೆ ಪೀಟರ್ ಮಂಡಿಯ ಕಣ್ಣಿಗಳಿಂದ ನೋಡಿದಾಗ ವಾಸ್ತವ ಬೇರೆಯೇ ಇತ್ತು. ಅದು ತಲೆಬುರುಡೆ ಗೋಪುರಗಳು, ಬರಗಾಲ ಮತ್ತು ಹಸಿವಿನಿಂದ ಸಾಯುತ್ತಿದ್ದ ಜನರ ಕಥೆಯಾಗಿತ್ತು. ಒಂದೇ ಸಾಮ್ರಾಜ್ಯದ 2 ಸಂಪೂರ್ಣ ವಿಭಿನ್ನ ಚಿತ್ರಣಗಳು. ಈ ವಿರೋಧಾಭಾಸಕ್ಕೆ ಅತ್ಯುತ್ತಮ ಉದಾಹರಣೆ ಅಂದರೆ ತಾಜ್ ಮಹಲ್. ಮಂಡಿ ಅದರ ನಿರ್ಮಾಣವನ್ನ ಕಣ್ಣಾರೆ ಕಂಡ ಮೊದಲ ಯುರೋಪಿಯನರಲ್ಲಿ ಒಬ್ಬ. ಅವನ ದೃಷ್ಟಿಯಲ್ಲಿ ಅದು ತನ್ನ ಪ್ರೀತಿಯ ರಾಣಿಗಾಗಿ ಚಕ್ರವರ್ತಿ ಕಟ್ಟಿಸುತ್ತಿದ್ದ ಒಂದು ಭವ್ಯವಾದ ಸಮಾಧಿ. ತಾಜ್ ಮಹಲ್ ಅಷ್ಟೇ ಅಲ್ಲ, ಶಹಜಹಾನ್ನ ಮಕ್ಕಳ ಮದುವೆಯ ಅದ್ದೂರಿಯನ್ನೂ ಮಂಡಿ ದಾಖಲಿಸಿದ್ದಾನೆ. ಪಟಾಕಿಗಳು, ಅಲಂಕರಿಸಿದ ಆನೆಗಳು, ಎಲ್ಲೆಡೆ ಪ್ರದರ್ಶನಕ್ಕಿಟ್ಟಿದ್ದ ಅಪಾರ ಸಂಪತ್ತು ಇವೆಲ್ಲವೂ ಅರಮನೆಯೊಳಗಿನ ಐಷಾರಾಮಿ ಜೀವನಕ್ಕೆ ಸಾಕ್ಷಿಯಾಗಿತ್ತು. ಆದರೆ ಅದೇ ಸಮಯದಲ್ಲಿ ಆ ಅರಮನೆಯ ಗೋಡೆಗಳ ಆಚೆ ಹೆದ್ದಾರಿಗಳು ಶವಗಳಿಂದ ತುಂಬಿದ್ವು. ಊರುಗಳು ಜನರಿಲ್ಲದೆ ಖಾಲಿಯಾಗಿದ್ವು. ಈ ಒಂದು ವಾಕ್ಯ ಆ ಕಾಲದ ಸಂಪೂರ್ಣ ವಿಪರ್ಯಾಸವನ್ನ ಹೃದಯಕ್ಕೆ ನಾಟುವಂತೆ ಹೇಳುತ್ತೆ. ಹಾಗಿದ್ರೆ ಒಬ್ಬ ಸಾಮಾನ್ಯ ವ್ಯಾಪಾರಿಯ ದಿನಚರಿ ಇತಿಹಾಸಕ್ಕೆ ಯಾಕಿಷ್ಟೊಂದು ಮುಖ್ಯವಾಗುತ್ತೆ? ಯಾಕೆಂದ್ರೆ ಅದು ನಮಗೆ ಫಿಲ್ಟರ್ ಮಾಡದ, ಅಧಿಕೃತ ಇತಿಹಾಸ ಹೇಳದ ಸತ್ಯವನ್ನು ತೋರಿಸುತ್ತೆ. ಯೋಚಿಸಿ ನೋಡಿ, ಆಸ್ಥಾನದ ಕಲಾವಿದರ ಕೆಲಸ ಚಕ್ರವರ್ತಿಯನ್ನ ಮೆಚ್ಚಿಸೋದು. ಅವರು ಆದರ್ಶಪ್ರಾಯವಾದ ಸುಂದರ ಚಿತ್ರಗಳನ್ನು ಬಿಡಿಸ್ತಿದ್ರು. ಆದರೆ ಮಂಡಿಯ ಗುರಿ ತನ್ನ ಮೇಲಧಿಕಾರಿಗಳಿಗೆ ವಾಸ್ತವವನ್ನ ತಿಳಿಸೋದಾಗಿತ್ತು. ಹಾಗಾಗಿ ಅವನು ದೈನಂದಿನ ಜೀವನ, ಸಾರಿಗೆ ವ್ಯವಸ್ಥೆ ಮತ್ತು ಹೌದು, ತಲೆಬುರುಡೆ ಗೋಪುರಗಳನ್ನು ಚಿತ್ರಿಸಿದ. ಒಂದು ಅಧಿಕಾರದ ದೃಷ್ಟಿಯಾದ್ರೆ ಇನ್ನೊಂದು ವಾಸ್ತವದ ದಾಖಲೆ. ಇದೇ ಕಾರಣಕ್ಕೆ ಇತಿಹಾಸಕಾರರು ಮಂಡ್ಯದ ದಿನಚರಿಯನ್ನ ಐತಿಹಾಸಿಕ ಬ್ಲ್ಯಾಕ್ ಬಾಕ್ಸ್ ಅಂತ ಕರೀತಾರೆ. ಹೇಗೆ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಅಪಘಾತದ ಸತ್ಯವನ್ನು ಉಳಿಸುತ್ತೋ, ಹಾಗೆಯೇ ಈ ದಿನಚರಿ ಆಸ್ಥಾನದ ಪ್ರಚಾರದಲ್ಲಿ ಕಳೆದು ಹೋಗಬಹುದಾದ ಕಠೋರ ಸತ್ಯಗಳನ್ನು ನಮಗಾಗಿ ಸಂರಕ್ಷಿಸಿದೆ. ಹಾಗಾದ್ರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ ಇದು: ಒಬ್ಬ ಸಾಮಾನ್ಯ ವ್ಯಾಪಾರಿಯ ದಿನಚರಿಯೇ ಇಲ್ಲದಿದ್ರೆ ಈ ಸಂಪೂರ್ಣ ಸತ್ಯವು ನಮಗೆ ತಿಳಿಯುತ್ತಲೇ ಇರಲಿಲ್ಲ. ಹಾಗಾದ್ರೆ ಇತಿಹಾಸದ ಪುಟಗಳಲ್ಲಿ ಇನ್ನೂ ಎಷ್ಟು ಕಥೆಗಳು ಹೀಗೆ ಮರೆಯಾಗಿವೆ? ನಾವು ಅಧಿಕೃತ ಎಂದು ನಂಬುವ ಕಥೆ